ವಿಜ್ಞಾನಗಳಂತ. ಹಂಗ ನಾವು ಒಂದ್ ಒಳ್ಳೆ ಕೆಲ್ಸಕ್ಕೆ ಹೊಂಟಾಗ ಅವನವನ್ ಬೈಕ್ ಪೆಟ್ರೋಲ್ ಖಾಲಿ ಆಯ್ತು. ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊಂಟ್ವಿ ಮಸ್ಕಿಗೆ ಯಾಕಪ್ಪ ಅಂತಂದ್ರ ಅಲ್ಲಿ ಅಭಿನಂದನಾ ಸ್ಫೂರ್ತಿ ಧಾಮಕ್ಕೆ ಹೋಗಿ ಒಂದೊತ್ತು ಪ್ರಸಾದ ಸೇವೆ ಮಾಡ್ಬೇಕಂತ ಬಹಳ ದಿನದಿಂದ ಅನ್ಕೊಂಡಿದ್ವಿ. ಅದಕ್ಕ ಮೊದಲು ರೇಷನ್ ಎಲ್ಲ ತಗೊಂಡು ಆಶ್ರಮಕ್ಕೆ ಹೋದ್ವಿ. ಆಶ್ರಮದಲ್ಲಿ ಒಟ್ಟು 45 ಮಕ್ಕಳದವ. ರಾಮಣ್ಣ ಹಂಪ್ರಗುಂದಿ ಸರ್ ಮತ್ತು ಅವರ ಧರ್ಮ ಪತ್ನಿ ಈ ಸ್ಫೂರ್ತಿ ಧಾಮವನ್ನ ಮಕ್ಕಳನ್ನ ನೋಡ್ಕೊಳ್ತಾರ. ನಿಜಕ್ಕೂ ಇವ್ರದ್ದು ಅಪರೂಪದ ಮತ್ತು ಅಪರಂಜಿಯಂತಹ ದಾಂಪತ್ಯ ಅಂತ ಕರಿಬಹುದು. ಪ್ರತಿ ಭಾನುವಾರ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಅಂತ ಕೆಲಸ ಮಾಡಿದ್ದಕ್ಕಾಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಈ ಆಶ್ರಮದ ಹೆಸರಿದೆ. ರಾಮಣ್ಣ ಸರ್ ಅವರು ಹೇಳೋ ಪ್ರಕಾರನೇ ಇಲ್ಲಿನ ಮಕ್ಕಳಿಗೆ ಕ್ರೀಡಾ ಪ್ರವೃತ್ತಿ ಜಾಸ್ತಿ. ವಾಲಿಬಾಲ್, ಕ್ರಿಕೆಟ್, ಖೋ ಖೋದಲ್ಲಿ ಇವರು ಚಾಂಪಿಯನ್ಸ್ ಅಂತ ಹೇಳ್ಬೋದು. ಈ ಹುಡುಗರು ಕೂಡ ಸೇರಿ ನಾವು ಕೂಡ ಆಟ ಆಡಿದ್ವಿ. ವಿಶೇಷ ಚೇತನದ ಹುಡುಗ ಕೂಡ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಎಲ್ಲಾ ಆಟಗಳನ್ನ ಆಡಿದ. ವ್ಲಾಗ್ ಮಾಡಿದ್ರ ಉದ್ದೇಶ ಏನಂದ್ರೆ ಯಾರಾದ್ರೂ ದಾನಿಗಳು ಆಶ್ರಮಕ್ಕೆ ಭೇಟಿ ಕೊಟ್ಟು ಒಂದು ದಿನದ ಪ್ರಸಾದ ಸೇವೆ ಮಾಡ್ತಾರೆ, ಆ ಮಕ್ಕಳಿಗೆ ಆಸರೆಯಾಗಿ ನಿಲ್ತಾರೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದು. ನೀವು ಕೂಡ ಆಶ್ರಮಕ್ಕೆ ಹೋಗೋದಾದ್ರೆ ಮಾಹಿತಿ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಸರ್ ನ ಕಾಂಟ್ಯಾಕ್ಟ್ ಮಾಡಿ ಆಶ್ರಮಕ್ಕೆ ಹೋಗ್ಬೋದು. ನಾವು ಅದಾದ್ಮೇಲೆ ಅವ್ರ ಜೊತೆ ಊಟ ಮಾಡಿದ್ವಿ. ಆಮೇಲೆ ಎಲ್ಲರೂ ಕೂಡ ವಾಪಸ್ ಬಂದ್ವಿ. ಧನ್ಯವಾದಗಳು.